ಕೇರ್ಫುಲ್ಲಾಗಿ ಒಂದು ಸ್ವಲ್ಪ ಗಾಜಿನ ಪ್ಲಾಗ್ ಮಾಡೋಣ, ಗ್ಲಾಸ್ ಪೀಸಸ್ನ ಪ್ಲಾಗ್ ಮಾಡೋಣ, ಜಸ್ಟ್ ಒಂದು 2 ಮಿನಿಟ್ಸು. ಅದೇ ಟೈಮಲ್ಲಿ ನಾನು ನಿಮಗೆ ಗ್ಲಾಸ್ ಪೀಸಸ್ಸಿಂದ ಆಗೋ ಪ್ರಾಬ್ಲಮ್ಸ್ ಏನು ಅನ್ನೋದು, ತೊಂದರೆಗಳೇನು ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವೀಗ ಹುಲಿಗಳು ನೋಡಿದ್ದೀರಾ, ಚಿರತೆಗಳು ನೋಡಿದ್ದೀರಾ, ಮ್ಯಾನಿಟರ್ಸ್ ಆಗಿರೋದು. ಮ್ಯಾನಿಟರ್ಸ್ ಕೇಳಿದ್ದೀರಾ? ಮನುಷ್ಯ ನರಭಕ್ಷಕ ಹುಲಿಗಳು, ನರಭಕ್ಷಕ ಚಿರತೆಗಳು. ಹೇಗಾಗುತ್ತೆ ಅದು? ಒಂದು ಹುಲಿ ನರಭಕ್ಷಕ ಹೇಗಾಗುತ್ತೆ ಗೊತ್ತಿಲ್ಲ. ಓಕೆ, ಒಂದು ಅದ್ರ ಕೈಲಿ ಹಂಟ್ ಮಾಡೋಕ್ಕಾಗದೆ ಹೋದರೆ, ತುಂಬ ವಯಸ್ಸಾಗಿರೋ ಹುಲಿಗಳು ಹಲ್ಲು ಮುರಿದೋಗಿರುತ್ತೆ, ಹಲ್ಲೆಲ್ಲ ಬಿದೋಗಿರುತ್ತೆ, ಏಟಾಗಿರುತ್ತೆ, ಅದು ಎಲ್ಲೋ ಹಾರ್ಡ್ಲಿ ಒಂದು 0.1%. ಬಟ್ ಮೋಸ್ಟ್ ಆಫ್ ದ ಮ್ಯಾನಿಟರ್ಸ್ ಆರ್ ಅನೇಬಲ್ ಟು ಹಂಟ್. ಏನಂದರೆ ಗನ್ ಶಾಟ್ ಉಂಡಿರುತ್ತೆ, ಅಥವಾ ಈ ಗ್ಲಾಸ್ ಪೀಸಸ್ ತುಳಿದಿರುತ್ತೆ, ದೊಡ್ಡದಾಗಿ ಗಾಯ ಆಗಿರುತ್ತೆ, ಸೆಪ್ಟಿಕ್ ಆಗಿರುತ್ತೆ, ರಿಕವರ್ ಆಗಿರಲ್ಲ. ಅದು ಹಂಟ್ ಹೇಗೆ ಮಾಡುತ್ತೆ? ಔಟ್ರನ್ ಮಾಡೋಕ್ಕಾಗುತ್ತಾ? ಒಂದು ಜಿಂಕೆನ ಓಡೋಗಿ ಹಿಡಿಯೋಕ್ಕಾಗುತ್ತಾ ಕಾಲಿಗೆ ಗಾಯ ಆಗಿದ್ರೆ? ಇಲ್ಲ ಅಲ್ವಾ? ದಿಸ್ ಈಸ್ ದ ರೀಸನ್. ಅದಕ್ಕೆ ನಾವು ಗಾಜ್ ಪೀಸ್ಗಳು ಹಾಕಬಾರ್ದು. ಸೊ ಪ್ಲಾಗ್ ಮಾಡಿ. ಇದೇನೋ ಇಲ್ಲಿ ಯಾವುದು ಆ್ಯನಿಮಲ್ಸ್ ಇಲ್ಲ, ಜಾಸ್ತಿ ಆ್ಯನಿಮಲ್ಸ್ ಇಲ್ಲ ಇಲ್ಲಿ. ಓಕೆ, ಬಟ್ ಕಾಡಲ್ಲೆಲ್ಲ ಮಾಡ್ತಾರೆ. ನೀವೇ ನೋಡಿದ್ದೀರಲ್ಲ, ಕ್ಯಾಟಲ್ ಲಿಫ್ಟರ್ಸ್ ಆಗುತ್ತೆ. ಫಸ್ಟು ಬಂದು ಮೇಕೆಗಳು ಅಥವಾ ಹಸುಗಳನ್ನ ಎತ್ಕೊಂಡು ಹೋಗುತ್ತೆ, ಏಟಾಗಿರೋ ಹುಲಿಗಳು ಅಥವಾ ಚಿರತೆಗಳು. ಅದ್ರ ನೆಕ್ಸ್ಟು ಮನುಷ್ಯರನ್ನ ಹಿಡಿಯುತ್ತೆ. ಯಾಕಂದರೆ ಈಸಿ, ಮೇಕೆಗಳು ಫಾಸ್ಟಾಗಿ ಓಡೋಲ್ಲ, ಕಟ್ಟಾಕಿರ್ತೀವಿ ಆನ್ ಟಾಪ್ ಆಫ್ ದಟ್, ಈಸಿಯಾಗಿ ಕೈಗೆ ಸಿಗುತ್ತೆ. ಮನುಷ್ಯರು ನಾವು ಅಷ್ಟೇ ಫಾಸ್ಟಾಗಿ ಓಡೋಕ್ಕಾಗಲ್ಲ, ಕುಂಟ್ಕೊಂಡೇ ಬೇಕಾದ್ರೆ ನಮ್ಮನ್ನು ಔಟ್ರನ್ ಮಾಡಿ ಹಿಡಿಬೋದು. ಸೊ ಅದರಿಂದ ಆದಷ್ಟು ಪ್ಲೀಸ್ ಎಲ್ಲೂ ಬಾಟಲ್ಸು ತೊಗೊಂಡೋಗ್ಬೇಡಿ. ತೊಗೊಂಡೋಗಿ ನೀವೇನಾದ್ರು ಕೂಲ್ ಡ್ರಿಂಕ್ಸ್ ಅಥವಾ ಏನಾದರೂ ತೊಗೊಂಡೋಗಿ ಕುಡಿದ್ರೂ ವಾಪಸ್ ತೊಗೊಂಬನ್ನಿ. ಎಲ್ಲರಿಗೂ ಇದನ್ನೇ ಹೇಳಿ. ಇದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ, ಪ್ಲೀಸ್ ಶೇರು ಮಾಡಿ, ಎಲ್ಲರಿಗೂ ಗೊತ್ತಾಗಲಿ. 1 ಸೆಕೆಂಡಲ್ಲಿ ಕುಡಿದ್ಬಿಟ್ಟು ಎಸಿತಾರೆ. ಇದನ್ನು 4-5 ಜನ ಸೇರಿಕೊಂಡು ಕಂಟಿನ್ಯೂಸ್ ಆಗಿ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಪ್ಲಾಗ್ ಮಾಡಬೇಕು ನೋಡಿ. ಸೊ ನಾವು ಏನಾದರೂ ಪ್ರಾಣಿಗಳು ಬಂದು ಏನಾದರೂ ಕ್ಯಾಟಲ್ಸು ಅಥವಾ ಈಗ ಹಸುಗಳನ್ನ ಮೇಕೆಗಳನ್ನ ಎತ್ಕೊಂಡು ಹೋದರೆ ಎಲ್ಲರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಬ್ಲೇಮ್ ಮಾಡ್ತೀವಿ, ಇಲ್ಲ ಮೇಯ್ನಾಗಿ ಪ್ರಾಣಿಗಳನ್ನೇ ಬ್ಲೇಮ್ ಮಾಡ್ತೀವಿ. ಬಟ್ ಗೊತ್ತಿಲ್ಲ ಅದು ಕ್ಯಾಟಲ್ ಲಿಫ್ಟರ್ ಅಂದರೆ ಹಸುನ ಎತ್ಕೊಂಡು ಹೋಗೋದು, ಮೇಕೆ ಎತ್ಕೊಂಡು ಹೋಗೋದು ಆಗೋದು ನಮ್ಮ ತಪ್ಪಿಂದಾನೆ. ಅದಕ್ಕೆ ಗಾಯ ಮಾಡ್ತೀವಿ, ಗಾಯ ಮಾಡೋದ್ರಿಂದ ಅದಕ್ಕೆ ಇಂಜುರಿ ಮಾಡಿ ಅದನ್ನು ಬೇಟೆ ಆಡ್ದಂಗೆ ಮಾಡಿಬಿಡ್ತೀವಿ. ಸೊ ಅದು ಈಸಿ ಬೇಟೆಗಳು ಯಾವುದು, ಕಟಾಕಿರೋ ಮೇಕೆ, ಹಸು, ಕರು ಅಥವಾ 2 ಕಾಲಲ್ಲಿ ಸ್ಲೋವಾಗಿ ನಡ್ಕೊಂಡು ಹೋಗೋ ಮನುಷ್ಯರನ್ನ ಹಿಡ್ಕೊಂಡು ತಿನ್ನುತ್ತೆ. ಆಮೇಲೆ ಕಾಡು ಪ್ರಾಣಿಗಳನ್ನ ಶೂಟ್ ಮಾಡಿ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಪ್ರೆಷರ್ ಹಾಕ್ತೀವಿ. ಆಗಿದೆ. ಕೇರ್ಫುಲ್ ಆಗಿಬಿಟ್ಟು ಮುಟ್ಟಿದ್ರು, ಕೇರ್ಫುಲ್ ಆಗಿಬಿಟ್ಟು. ಕೇರ್ಫುಲ್